ಇರೋಳು ಚಿನ್ನಿ ಒಬ್ಳೆ ಅತ್ತೆ. ಅವಳಿಗೇನಾದ್ರೂ ಆದ್ರೆ ನಾನು ಸಹಿಸ್ಕೊಳಲ್ಲ. ಆ ಅಪಾಯ ತಪ್ಪು ಹೋಗ್ಬೇಕು ಅಂದ್ರೆ ನೀವು ಬರ್ಬೇಕು. ನೀವು ಬೈದ್ರು ಹೊಡೆದ್ರು ಸರಿ, ಇದೊಂದ್ಸಲ ಬನ್ನಿ ಅತ್ತೆ, ನಿಮಗ್ ಪುಣ್ಯ ಬರುತ್ತೆ. ಇದೇ ಒಳ್ಳೆ ಅವಕಾಶ. ಇವಳನ್ನ ಮತ್ತೆ ಈ ಮನೆಗ್ ಬರೋ ಹಾಗೆ ಮಾಡಕ್ಕೆ, ನನ್ ಮುಷ್ಟಿಲೆ ಇವಳನ್ನ ಇಟ್ಕೊಳ್ಳೋದಕ್ಕೆ ಇದಕ್ಕಿನ ಒಳ್ಳೆ ಅವಕಾಶ ಬರಲ್ಲ. ಕಾಲ್ ಇಟ್ಕೊಂಡಿರೋದಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ನಾನೊಂದು ಮಾತು ಹೇಳ್ತೀನಿ, ಅದಕ್ಕೆ ನೀನು ಒಪ್ಕೊಂಡ್ರೆ ನಾನು ಅಲ್ಲಿಗೆ ಬರ್ತೀನಿ. ಒಪ್ಕೋತೀನಿ ಅತ್ತೆ, ನೀವೇನ್ ಹೇಳಿದ್ರು ಕೇಳ್ತೀನಿ. ಅಲ್ಲಿ ಪೂಜೆ ಮುಗಿತಾ ಇದ್ದಾಗೆ ನೀನು ನಿನ್ ತಂಗಿ ಮತ್ತೆ ನನ್ನ ಮನೆಗೆ ಬಂದು ಬಿದ್ದಿರ್ಬೇಕು. ಅರ್ಥ ಆಯ್ತಾ? ಏನು ಬರ್ತೀರಾ? ನಾನೇನ್ ಹೇಳಿದ್ರು ಅದನ್ನ ಎದುರು ಮಾತಾಡದೆ ಮಾಡ್ಬೇಕು. ಮಾಡ್ತೀಯಾ? ಫಂಕ್ಷನ್ ಮುಗಿತಾ ಇದ್ದಾಗೆ ನೀನು ನಿನ್ ತಂಗಿ ಇಲ್ಲಿಗೆ ಬರ್ತೀರಾ ಅಂದ್ರೇನೆ, ಇನ್ಮೇಲೆ ನಾನು ಹೇಳಿದ ಮಾತು ನೀವು ಕೇಳ್ತೀರಾ ಅಂದ್ರೇನೆ ನಾನು ಬರೋದು. ಯೋಚನೆ ಮಾಡು. ಸರಿ ಅತ್ತೆ, ಚಿನ್ನಿಗ್ ಪ್ರಾಣ ಗಂಡಾಂತರ ತಪ್ಪಿದ್ರೆ ಸಾಕು. ನೀವೇನ್ ಹೇಳ್ತೀರೋ ಹಾಗೆ ಮಾಡ್ತೀನಿ. ಬರೀ ಮಾತಷ್ಟೇ ಅಲ್ಲ, ಮಾತು ಕೊಟ್ಟು ಹೇಳು. ಸರಸು ಇನ್ನೂ ಬರಲಿಲ್ವ ರಾಹುಲ್? ನನಗೆ ಹೇಳಿದ್ರೆ ಹೋಗೋಕ್ ಬಿಡಲ್ಲ ಅಂತ ಏನು ಹೇಳ್ದೆ ಹೋಗಿದ್ದಾಳೆ ಅವಳು. ನಾನೇ ಹೋಗ್ಬಲ್ಲ ಮಗು. ಎಲ್ಲಿಗೆ? ಆ ನಾಗಮಣಿ ಮನೆಗ. ಅಲ್ಲಿರೋದು ಮನುಷ್ಯರಲ್ಲ. ನೀನು ಹೋದ್ರೆ ಸುಮ್ಮನೆ ನಿನ್ ವ್ಯಾಲ್ಯೂನು ಹೋಗುತ್ತೆ. ಸರಸು ಮೊಂಡಿ ಕಣೋ ಕಂದ, ಸಾಧಿಸಿ ಕರ್ಕೊಂಡು ಬಂದ್ಲು ನೋಡು. ಸಂತೋಷ. ಈಗ ಸರಸು ಮನಸ್ಸಿಗೂ ಸಮಾಧಾನ ಆಗುತ್ತೆ. ಹೋಗಿ ಅಕ್ಷತೆ ಹಾಕ್ ಬನ್ನಿ. ಬನ್ನಿ ಮಾವಯ್ಯ. ಬೇಡ ಬೇಡ.
ತಂಗಿ ಸೀಮಂತನ ತವ್ರ ಮನೆಯಲ್ಲೇ ಮಾಡಬೇಕು ಭಾವ. ಸರಸು ಹುಟ್ಟಿದಾಗ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಮಾಡೋಕ್ಕಾಗಲಿಲ್ಲ. ಈಗಲೂ ಕೂಡ ಇವಾಗ ಮಾತ್ರ ಪರಿಸ್ಥಿತಿ ಏನ್ ಚೆನ್ನಾಗಿದೆ ಅಂತ. ಆದ್ರೂ ಅಣ್ಣಂಗ್ ಅಷ್ಟು ಮಾತ್ರ ಗೊತ್ತಾಗಲ್ವಾ ಏನು? ಎಲ್ಲಿ ನಡೆದ್ರೆ ಏನಮ್ಮ, ನೀವಿಬ್ರು ಇಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ದೀರಾ, ಅಷ್ಟು ಸಾಲದ? ಅದೇ ನಮಗೆ ಸಂತೋಷ. ಹಾ ಅಮ್ಮ, ಎಲ್ಲಿಗೆ ಹೋಗುತ್ತೆ ಮತ್ತೆ ಅವ್ರ ಜೊತೆಗೆ ನಮ್ಮನೆಗೆ ಬರುತ್ತೆ. ನೀನ್ ಸುಮ್ಮನಿರು. ಚಿನ್ನಿನ ಮನೆಗೆ ಹೋಗಕ್ಕೆ ಹೇಗೆ ಒಪ್ಸೋದು? ಅಕ್ಕ, ಮಾವಯ್ಯ ಬನ್ನಿ, ಮಾವಯ್ಯ ಹೋಮಕ್ಕೆ ಕೂತ್ಕೋಬೇಕು. ಬನ್ನಿ ಅತ್ತೆ. ನಡೆಯಮ್ಮ. ಬನ್ನಿ ದೊಡ್ಡಯ್ಯ, ನೀವು ಎಲ್ಲ ಬನ್ನಿ. ಡ್ರೈವರ್, ಮೇಡಮ್. ನೀನ್ ಸ್ವಲ್ಪ ಹೊತ್ತು ಆ ಕಡೆ ವೇಟ್ ಮಾಡು. ಸರಿ ಮೇಡಮ್. ಏನಿದೆಲ್ಲ? ಆ ಬಂಗ್ಲೆ ಹೇಗಿದೆ? ನಾನು ತಗೊಳ್ಳಿ ಅಂತ ಇಲ್ಲಿ ಕರ್ಕೊಂಡು ಬಂದ್ಯಾ? ಇಲ್ಲ, ಮತ್ತೆ ನೀನ್ ತಗೊಳ್ತಾ ಇದೀಯಾ? ಆಲ್ರೆಡಿ ಒಬ್ರು ತಗೊಂಡಿದ್ದಾರೆ. ಯಾರು? ನಿನ್ ಮನೇಲೆ ಒಬ್ರು ತಗೊಂಡಿದ್ದಾರೆ. ನನ್ನ ಮನೇಲ? ನನಗೆ ಗೊತ್ತಿಲ್ದಿರೋ ಹಾಗ? ನೋನು, ದಟ್ಸ್ ಜಸ್ಟ್ ಇಂಪಾಸಿಬಲ್. ನಾನ್ ನಿನ್ ಫ್ರೆಂಡು, ಸುಳ್ಳು ಹೇಳ್ತೀನ ವಾಗ್ದೇವಿ? ನನ್ನ ಮನೇಲಿ ನನಗೂ ತಿಳಿಸ್ದೆ. ಇಷ್ಟು ದೊಡ್ಡ ಬಂಗ್ಲೆನ ತಗೊಳ್ಳೋರು ಯಾರಿದ್ದಾರೆ ಕಾತ್ಯಾಯಿನಿ? ನಿನ್ ಗಂಡ. ಮಿಸ್ಟರ್ ಅರುಣ್ ಪ್ರಸಾದ್. ನಿನಗೆಲ್ಲೋ ಫೇಕ್ ನ್ಯೂಸ್ ಬಂದಿರಬೇಕು ಕಾತ್ಯಾಯಿನಿ. ಅವರೇನು ಬೇರೆ ಬಂಗ್ಲೆ ತಗೊಳ್ಳೋದು ಅಂದ್ರೆ ಏನು? ನಾನ್ಸೆನ್ಸ್. ನಡಿ. ನಾನ್ ನಿಜಾನೇ ಹೇಳ್ತಿದ್ದೀನಿ ವಾಗ್ದೇವಿ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಈ ಪ್ರಾಪರ್ಟಿ ಯಾರ ಹೆಸರಲ್ಲಿದೆಯೋ ಚೆಕ್ ಮಾಡ್ಕೊ. ಇದನ್ನ ಮಾರಿದವರು ನಮ್ಮನೆ ಪಕ್ಕದಲ್ಲಿರೋ ಚೌಧರಿ ಅವರು. ಅಷ್ಟಕ್ಕೂ ಅವ್ರಿಗೆ ನಾನೇನಾದ್ರೂ ತೆಕ್ಕೊಟ್ರೆ ಮಾತ್ರನೇ. ಇದುವರೆಗೂ ಅವ್ರಾಗವ್ರೆ ಏನನ್ನೂ ತಗೊಂಡಿಲ್ವಲ್ಲ. ಅವ್ರಿಗಂತೂ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಅಂಥದ್ರಲ್ಲಿ ಅವ್ರು ತಗೊಂಡಿದ್ದಾರೆ ಅಂದ್ರೆ ಯಾಕೆ? ಇಲ್ಲಿರೋಕೇನೋ. ಕಾತ್ಯಾಯಿನಿ,
ನಾನ್ ನಿನ್ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ ವಾಗ್ದೇವಿ. ಇಷ್ಟು ವರ್ಷ ನಿಮ್ಮಿಬ್ರು ಮಧ್ಯ ಅಂತ ಅನುಬಂಧ ಏನೂ ಇಲ್ಲ. ಹೀಗಿರುವಾಗ ಯಾವ ಗಂಡ ಆದ್ರೂ ಹೆಂಡತಿಯಿಂದ ದೂರ ಆಗಿ ಯಾಕಿರ್ಬಾರ್ದು? ನಿನಗ್ ಗೊತ್ತಿಲ್ದೆ ಇಷ್ಟು ದೊಡ್ಡ ಪ್ರಾಪರ್ಟಿ ತಗೊಂಡಿದ್ದಾರೆ ಅಂದ್ರೆ ನಿನಗ್ ಗೊತ್ತಿಲ್ದೆ ಸೀಕ್ರೆಟ್ ಆಗಿ ಯಾರನ್ನಾದ್ರೂ ಮೇಂಟೈನ್ ಮಾಡ್ತಿರ್ಬೋದು. ನೀನು ನಂಬರ್ 1 ಆಗಿರ್ಬೇಕು ಅನ್ಕೊಳ್ತಾ ಇದ್ರೆ ನಿನ್ ಗಂಡ ನಂಬರ್ 2ನ ಹುಡುಕ್ತಾ ಇದ್ರೇನೋ. ಎಲ್ಲಿದ ಹಳ್ಳಿನೋ, ಎಲ್ಲಿದ ಮಹಾನಗರನೋ, ಏನು ಬಿರುಕು ಬಿಟ್ಟ ಸಂಸಾರನೋ, ಏನು ಉದ್ಧಾರ ಆಯ್ತೋ ಇದರಲ್ಲಿ. ಯಾಕೆ ಯಾಕೆ ಹೀಗಾಗ್ತಿದೆ ಕಾತ್ಯಾಯಿನಿ? ನಾನು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೀನಿ? ಒಬ್ಬಳು ಸ್ತ್ರೀಯಾಗಿ ತನ್ನನ್ನು ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪ? ಈ ಪುರುಷರ ಅಹಂಕಾರ ಸ್ತ್ರೀ ವ್ಯಕ್ತಿತ್ವನ ತುಳಿಬೇಕು ಅಂತಾನೆ ನೋಡ್ತಿರ್ತಾರ. ಈ ವಿಷಯ ನನ್ನ ಮನೇಲಿ ಯಾರ ಹತ್ರನೂ ಹೇಳ್ಬೇಡ ಕಾತ್ಯಾಯಿನಿ. ಮುಖ್ಯವಾಗಿ ನಿನ್ನ ಮಗಳಿಗೆ. ಬಾ, ಏನ್ ಮಾಡ್ಬೇಕು ನಾನ್ ನೋಡ್ಕೋತೀನಿ. ಡ್ರೈವರ್. ಮೇಡಮ್. ಓಕೆ ಮೇಡಮ್. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತತ್ಸೃಜಾಂ ಚಂದ್ರಾಂ ಹಿರಣ್ಮಯಂ ಲಕ್ಷ್ಮೀಂ ಜಾತವೇದೋ ಮಾಮವಾಹ. ಓಂ ಯಜ್ಞನಾರಾಯಣಾಯ ನಮಃ. ಎಲ್ಲರೂ ಒಟ್ಟಿಗೆ ನಮಸ್ಕಾರ ಮಾಡ್ಕೊಳ್ಳಿ. ತಾಮಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ಯಂ ಪುರುಷಾರ್ಹಂ ಅಶ್ವಕೋರ್ವಾಂ ತನ್ಮಧ್ಯಾಂ ಹಸ್ತಿನಾದ ಪ್ರಬೋಧೀಂ ಶ್ರೀಂ ದೇವಿಯೋ ವೈ ಶ್ರೀರ್ಮದೇವೇಶು ಶತಾಂ. ಓಂ ಯಜ್ಞನಾರಾಯಣಾಯ ನಮಃ ಸ್ವಾಹಾ. ಓಂ ಯಜ್ಞನಾರಾಯಣಾಯ ಇದಂ ನಮಃ. ಓಂ ಇಂದ್ರಾಯ ಸ್ವಾಹಾ. ಓಂ ಇಂದ್ರಾಯ ಇದಂ ನಮಃ. ಓಂ ಸೋಮಾಯ ನಮಃ ಸ್ವಾಹಾ. ಓಂ ಸೋಮಾಯ ಇದಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ತಚ್ಚಯ್ಯಾರಾವೃಣಿಮಹೇ ದಾತುಂ ಯಜ್ಞಾಯ ದಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಗಾತು ಭೇಷಜಂ ಶಂ ನಮಸ್ತದ್ವಿಪರೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಚಿನ್ನಿ ವಿಷಯಕ್ಕೆ ಇನ್ನು ಭಯ ಪಡೋ ಅಗತ್ಯನೇ ಇಲ್ಲ ದೊಡ್ಡಯ್ಯ. ಪ್ರಾಣ ಗಂಡಂತ್ರ ತಪ್ಪಿದ ಹಾಗೆ. ಇಲ್ಲಿಂದ ಮುಂದೆ ಚಿನ್ನಿಗೆಲ್ಲ ಒಳ್ಳೇದೇ ಆಗುತ್ತೆ. ಸರ್ಸು, ಎಲ್ಲರನ್ನೂ ಊಟಕ್ಕೆ ಕರೀಲ? ಅಲ್ಲೆಲ್ಲ ನೀನ್ ನೋಡ್ಕೋತೀಯ ಅಲ್ವಾ? ನೀನೇನ್ ಬರೋದ್ ಬೇಡ, ಅದನ್ನ ನಾನು ನೋಡ್ಕೋತೀನಿ. ಹಾ ಸರಿ. ಫಂಕ್ಷನ್ ಮುಗಿತಾ ಇದ್ದಾಗೆ ನೀನು ನಿನ್ ತಂಗಿ ಇಲ್ಲಿಗೆ ಬರ್ತೀರಾ ಅಂದ್ರೇನೆ, ಇನ್ಮೇಲೆ ನಾನು ಹೇಳಿದ ಮಾತು ನೀವು ಕೇಳ್ತೀರಾ ಅಂದ್ರೇನೆ ನಾನ್ ಬರೋದು. ಆ ನರ್ಕಕ್ಕೆ ಮತ್ತೆ ಚಿನ್ನಿನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಚಿನ್ನಿ ಒಪ್ಕೊಳ್ಳಲ್ಲ. ಅಮ್ಮ ಅಪ್ಪ ಇರೋ ಈ ಮನೆ ಬಿಟ್ಟು ಮತ್ತೆ ಆ ಮನೆಗೆ ಹೇಗೆ ಹೋಗ್ಲಿ? ಓಂ ಇಂದ್ರಾಯ ಇದಂ ನಮಃ. ಓಂ ರುದ್ರಯೇ ನಮಃ ಸ್ವಾಹಾ. ಓಂ ರುದ್ರಾಯ ಇದಂ ನಮಃ. ಓಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯವಿಶ್ಚುದ್ದಶಾಂಗುಲಂ ಪುರುಷೈರೇದಗುಂ ಸರ್ವಂ. ಯಜಮಾನ್ರೇ, ಇದನ್ನ ಪೂರ್ಣಾವತಿಗೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಹರಿ ಓಂ. ಓಂ ನಮೋಸ್ತಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರ್ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ಅಚ್ಯುತಾಯ ನಮಃ ಸ್ವಾಹಾ. ಓಂ ಅಚ್ಯುತಾಯ ಇದಂ ನಮಃ. ಓಂ ನೀಲಕಂಠಾಯ ನಮಃ ಸ್ವಾಹಾ. ಓಂ ನೀಲಕಂಠಾಯ ಇದಂ ನಮಃ. ಓಂ
ಓಂ ಗಂ ಗಣಪತಿ ನಮಃ ಸ್ವಾಹ ಓಂ ಗಂ ಗಣಪತಿ ನಮಃ ಇದಂ ನಮಃ. ಅಮ್ಮ ಸರ್ಸು, ನಿಮ್ಮ ಅತ್ತೆ ಮಾವನ ಕೈಲಿ ಪೂಜೆನ ನಿರ್ವಿಘ್ನವಾಗಿ ಪೂರ್ತಿ ಮಾಡಿಸಿದ್ಯಾ. ಸರಿಯಮ್ಮ, ನಾನು ಹೋಗಿ ಬರ್ತೀನಿ. 1 ನಿಮಿಷ ಪುರೋಹಿತ್ರೆ. ರಾಮಣ್ಣ, ಯಜಮಾನ್ರೆ ತಗೊಳ್ಳಿ. ಅಮ್ಮ ಸರಸು, ಚಿನ್ನಿ ಕೈಯಿಂದ ಪುರೋಹಿತರಿಗೆ ತಾಂಬೂಲ ಕೊಡ್ಸಮ್ಮ. ಚಿನ್ನಿ ಬಾ, ಆಶೀರ್ವಾದ ತಗೋ. ತಗೊಳ್ಳಿ ಅಕ್ಷತೆ. ಶತಮಾನಂ ಭವತಿ ಶತಾಯುಃ ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಮನೋವಾಂಛಾ ಫಲಸಿದ್ಧಿರಸ್ತು. ದೀರ್ಘಾಯುಷ್ಮಾನ್ ಭವ. ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ದೀರ್ಘಾಯುಷ್ಮಾನ್ ಭವ. ಯಜಮಾನ್ರೆ, ನಾನೇನು ಹೊರಡ್ಲೆ? ಸರಿ ಪುರೋಹಿತ್ರೆ. ಪುರೋಹಿತ್ರೆ 1 ನಿಮಿಷ. ಮಧು, ನನ್ನ ಗಾಡಿ ತಗೊಂಡು ಹೋಗಿ ಪುರೋಹಿತರನ್ನ ಬಿಟ್ಬಿಟ್ ಬಾ. ಸರಿ, ಬನ್ನಿ ಪುರೋಹಿತ್ರೆ. ಅತ್ತೆ 1 ನಿಮಿಷ. ಹೋಮ ಮುಗಿದ್ಮೇಲೆ ಅದು ಅತ್ತೆ ಮಾವಂಗೆ ಬಟ್ಟೆ ಕೊಡೋದು ಪದ್ಧತಿ ಅಂತ ಪುರೋಹಿತರು ಹೇಳಿದ್ದಾರೆ. ನೀವೇನು ಅನ್ಕೊಳ್ತೇ ಇದ್ರೆ ಬಾ ಚಿನ್ನಿ. ಸಂತೋಷ ಆಯ್ತಾ? ಚಿನ್ನಿನ್ ಕರ್ಕೊಂಡು ಹೊರಡು. ಎಲ್ಲಿಗೆ? ಸರಸು ಚಿನ್ನಿ ಇಲ್ಲಿದ್ದು ಕಷ್ಟಪಡೋದು ಯಾಕೆ ಅಂತ ನಮ್ಮ ಮನೆಗೆ ಬರಕ್ ಹೇಳ್ದೆ. ಅನ್ನನೋ ಗಂಜಿನೋ ಒಟ್ಟಿಗೆ ಕುಡಿತೀವಿ. ಇಷ್ಟು ಒಳ್ಳೆ ಬುದ್ಧಿ ನಿನಗೆಲ್ಲಿಂದ ಬಂತೆ? ನನ್ ಬುದ್ಧಿ ಎಲ್ ಕಾಣುತ್ತಯ್ಯ ನಿನಗೆ? ನನ್ ಬಾಯಿ ಮಾತಷ್ಟೇ ಕೇಳಿಸೋದು. ಹೊರಗಾಗ್ತೆ ಅಂತ ನನ್ನ ಬೈದೆ ಅಲ್ವಾ? ಇವಾಗ ನಾನೇ ಬರಕ್ ಹೇಳ್ತಿದೀನಿ. ನಿನ್ ಸೊಸೆರ್ನ ಬರಕ್ ಹೇಳು. ಏನ್ ಸರಸು, ಯಾಕೆ ನೀನ್ ಮಾತಾಡ್ತಿಲ್ಲ? ಏನ್ ಮಾತಾಡ್ತಾಳೆ ಯಜಮಾನ್ರೆ? ಇಬ್ರು ಹೆಣ್ಮಕ್ಳು ಮೈ ನೆರ್ದವ್ರೆ. ಒಂಟಿಯಾಗ್ಬಿಟ್ರೆ ಯಾರನ್ ಕೇಳ್ತಾರೆ? ನಮ್ಮನೆ ಅಲ್ವಾ? ಅದಕ್ಕೆ ಕರ್ಕೊಂಡ್ ಹೋಗ್ತಾ ಇದೀನಿ ಯಜಮಾನ್ರೆ. ಯಾಕೆ? ನಿಮ್ ಮನೆಯಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಅಥವಾ ಕೆಲಸದವರಾಗಿ ಇಟ್ಕೊಳ್ಳೋದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನು ಮಾತಾಡ್ದೆ ಹಂಗ್ನೆಲ್ಲ ನೋಡ್ತಿದ್ಯಲ್ಲೇ ಸರ್ಸು? ಏನೇ ಅವಳು ಮಾತಾಡೋದು? ಅಪ್ಪ ಅಮ್ಮ ಇಲ್ದಿರೋ ಮಕ್ಳು ಸೋದ್ರ ಮಾವ ಅಂತ ಮನೆಗ್ ಬಂದ್ರೆ ಅವ್ರ ಕೈಯೆಲ್ಲ ಎಲ್ಲ ಕೆಲಸ ಮಾಡಿಸ್ಕೊತಿದ್ಯಲ್ಲ. ಚಿಕ್ಕ ವಿಷಕ್ಕೂ ದೊಡ್ಡ ವಿಷಕ್ಕೂ ಆ ಮಕ್ಕಳ ಮೇಲೆ ಹಾರಾಡ್ತಾ ಹುರಿದು ಬೀಳ್ತಿದ್ಯಲ್ಲೇ. ನಿನ್ ಮನೇನು ಬೇಡ, ನಿನ್ ಗಂಜಿನೂ ಬೇಡ. ಇಷ್ಟ ದಿವಸ ಅವಳು ಈ ಊರ್ನೆಲ್ಲ ನೋಡ್ಕೊಂಡ್ಲು, ಇವಾಗ ಊರೆಲ್ಲ ಅವಳನ್ನ ನೋಡ್ಕೊಳ್ಳುತ್ತೆ. ಅಷ್ಟಕ್ಕೂ ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ? ಏನೋ ಕೋಪ ಬಂದು ಒಂದ್ ಮಾತು ಹೇಳಿದ್ರೆ ಹೊರಟೋದ್ಲು ಅಂತ ಆವತ್ತು ಯಾರು ಇವಳಿಗೆ ಸಹಾಯ ಮಾಡ್ಲಿಲ್ವೇ?
ಹೊರಗಾಕದ್ಲು ಅಂತ ಎಲ್ರು ನನ್ನನ್ನೇ ಆಡ್ಕೊಂಡ್ರಿ. ಹೆಣ್ಮಕ್ಳನ್ನ ಹಾಗ ಹೊರಗಡೆ ಆಗ್ತಿದ್ಯಲ್ಲ ಅಂತ ಎಲ್ರು ನನ್ನನ್ನೇ ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ. ಈಗ ನನ್ ತಪ್ಪ ನಾನ್ ತಿಳ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದೀನಿ. ಇದ್ರಲ್ಲೇನ್ ತಪ್ಪಿದೆ ಅಂತ ನೀವೇ ಹೇಳ್ರಮ್ಮ. ಸುಂದರ, ಸರ್ಸು ಬರಲ್ಲ. ಇಷ್ಟು ವರ್ಷ ನಾನು ಸುಮ್ಮನೆ ಇದ್ದೆ. ಇನ್ನೂ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನನ್ನಿಂದ ಆಗಲ್ಲ. ಚಿನ್ನಿ ಚಾಪೆ ಮೇಲೆ ಕೂತಿದ್ದಾಳೆ ಅಂದಾಗ್ಲೇ ಬರ್ದಿದ್ದ ಹೆಂಗ್ಸು, ಶಾಸ್ತ್ರಕ್ಕೆ ಬಾ ಅಂತ ಬೇಡ್ಕೊಂಡು ಬರ್ದಿರೋ ಹೆಂಗ್ಸು, ಈಗ ಇದ್ದಕ್ಕಿದ್ದ ಹಾಗೆ ನಿನ್ ಹೆಂಡತಿ ಬದಲಾಗಿದ್ದಾಳೆ ಅಂದ್ರೆ ಅದು ಹೇಗೆ ನಂಬಕ್ಕಾಗುತ್ತೆ? ನಾನು ಮಾತ್ರ ಅಲ್ಲ, ಈ ಊರವ್ರು ಯಾರೂ ನಂಬೋದಿಲ್ಲ. ಸರ್ಸು ಏನ್ ಬೇಕು ಬೇಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸರ್ಸು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತಾಳೆ. ನೀನು ಅದೇ ಮಾತು ಹೇಳ್ತೀಯಾ? ಬರ್ತೀನಿ ಅತ್ತೆ. ಚಿನ್ನಿನ ಕರ್ಕೊಂಡು ಬರ್ತೀನಿ. ಹುಚ್ಚಿಡ್ತಿದ್ಯಾ ನಿನ್ಗೆ? ಅಕ್ಕ, ನಾನ್ ಬರಲ್ಲ. ಚಿನ್ನಿ, ನನ್ ಮಾತ್ ಕೇಳಮ್ಮ. ಚಿನ್ನಿ, ನಾನ್ ಬರಲ್ಲ. ನನ್ ಮತ್ತೆ ಮನೆಗೆ ಚಿನ್ನಿ, ನನ್ ಮಾತ್ ಕೇಳು ಚಿನ್ನಿ. ನಾನ್ ಬರಲ್ಲ. ನನ್ ಮತ್ತೆ ಮನೆಗೆ ಬರಲ್ಲ. ನೀನ್ ಹೋಗು. ನಾನ್ ಬರಲ್ಲ. ನನ್ ಮತ್ತೆ ಚಿನ್ನಿ, ಹಾಗೆ ಮಾಡ್ಬಾರ್ದಮ್ಮ. ಚಿನ್ನಿ, ನನ್ ಮಾತ್ ಕೇಳು. ಚಿನ್ನಿ, 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 ನನ್ ಮಾತ್ ಕೇಳಮ್ಮ. ಚಿನ್ನಿ, ಚಿನ್ನಿ, ನೀನ್ ಹೋಗು. ಚಿನ್ನಿ, ನೀನ್ ಹೋಗು. ನಾನ್ ಬರಲ್ಲ. ನಾನ್ ಚಿನ್ನಿ, 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 ನಿಲ್ಸು. ಸರ್ಸು, ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೇನಾದ್ರೂ ಗೊತ್ತಾಗ್ತಿದ್ಯಾ? ಅಲ್ಲ, ಚಿಕ್ಕ ಹುಡುಗಿನೂ ಹೀಗೆ ಅಳಿಸ್ತಾ ಇದೆಯಲ್ಲ. ನೀನು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರೆ ಅದನ್ನ ಬದಲಾಯಿಸ್ಕೋ ಸರ್ಸು. ಅಯ್ಯಯ್ಯಯ್ಯಮ್ಮ, 7 ದಿನ ಆಗೋಗಿತ್ತು ನಾವೆಲ್ಲ ಹೀಗ್ ಮಾತಾಡ್ಕೊಂಡು. ಆದ್ರೂ ಹೀಗಾಗಿದ್ಯಲ್ಲೇ, ಆನೆ ತರ ಇರ್ತಿದ್ದೆ, ಇರುವೆ ಆಗೋಗಿದ್ಯಲ್ಲ. ನಿಮ್ಮಾಗೆ ಪಡ್ಕೊಂಡ್ ಬಂದಿರ್ಬೇಕಲ್ಲೇ ನನ್ನಮ್ಮ. ಸರಿಯಾಗಿ ಹೊಟ್ಟೆ ತುಂಬಾ ತಿಂದ್ರೆ ತಾನೆ ನಿಮ್ಮಾಗೆ ದಿನಕ್ಕೆ 5-6 ಸಲ ತಿಂತಿರ್ತೀನಿ ಅನ್ಕೊಂಡ್ಯಾ? ಯಾರಾದ್ರೂ ಕೇಳಿಸ್ಕೊಂಡಾರು. ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳೆ ತಂಗ್ಯವ್ವ. ಹೀಗ್ ಬಾಯಿ ತುಂಬಾ ಮನಸ್ ಬಿಚ್ಚಿ ನಾವೆಲ್ಲ ಸೇರಿ ಇಷ್ಟು ಸಂತೋಷವಾಗಿ ಮಾತಾಡ್ತಾ ಇದ್ರೆ ಗೋವಾ ಬೀಚ್ಗೆ ಹೋಗಿ ಬಿಕಿನಿ ಹಾಕೊಂಡು ತಿರ್ಗಾಡ್ದಂಗಿದೆ ಕಣೆ. ಹೌದು ಬಿಡೆ. ಓ ಅಮ್ಮೋ, ನಮ್ಮ ಅತ್ಯವಂಗ ಏನೋ ಬಾಂಬ್ ಬಿಟ್ಟು ಹೋಗ್ತೀನಿ ಅಂದ್ಯಲ್ಲ, ಏನಾ ಬಾಂಬು? ನೀನು ನಂಬರ್ 1 ಆಗಿರ್ಬೇಕು ಅನ್ಕೊಳ್ತಾ ಇದ್ರೆ ನಿನ್ ಗಂಡ ನಂಬರ್ 2ನ ಹುಡುಕ್ತಾ ಇದ್ರೇನೋ. ಅಯ್ಯಮ್ಮೋ, ನಿನಗ್ ಹೇಳಕ್ಕಾಗತ್ತೇನೆ? ನೀನ್ ನೆಲದ ಮ್ಯಾಕೆ ಉರುಳ್ಕೊಂಡ್ ಹೋಗೋ ಗ್ಯಾಸ್ ಸಿಲಿಂಡರ್ ತರ ಲೊಡ ಲೊಡ ಅಂತ ಬಾಯ್ ಬಿಟ್ಟೆ ಅಂದ್ಕೋ, ನಿನ್ನತ್ತೆ ಪಟಾಕಿ ಸಿಡಿಯೋ ಹಾಗೆ ಸಿಡ್ದೋಯ್ತಾಳೆ. ಸಮಯ ಬಂದಾಗ ನಿನ್ನತ್ತೆನೆ ಹೇಳ್ತಾಳೆ ಬಿಡೆ. ಬಾಂಬ್ ಅಂದ್ಮೇಲೆ ನೆನ್ಪಾಯ್ತು ಕಣೆ ನನ್ನಮ್ಮ. ನಿನ್ನ ಅಳಿಯ ಪತ್ತೆದಾರಿ ಶುರು ಮಾಡಿದಾರೆ. ನಿನ್ ಇಸ್ಯ ನನಗ್ ಗೊತ್ತಾಗಿದೆ ಅಂತ
ಬಾಂಬ್ ಮೇಲ್ ಬಾಂಬ್ ಹಾಕಿ ದಿನಾಗ್ಲೂ ಶಿವರಾತ್ರಿ ಜಾಗರಣೆ ಮಾಡೋ ಹಾಗೆ ಮಾಡ್ತಿದ್ದಾರೆ ಕಣಮ್ಮ. ಅದೇನ್ ಕಂಡು ಹಿಡ್ದ್ಬಿಡ್ತಾನೆ ನಿನ್ನ ಪಾಪದ ಗಂಡ. ಅವನ್ಗಂತ ಸೀನ್ ಇಲ್ಲ ಬಿಡು. ನಾನಿದೀನಿ ಬಂಗಾರಿ, ಎದ್ರಕೋಬೇಡ್ವೆ. ಆ ನಂಬರ್ 1 ನೋಡ್ತಿದ್ದಾಗೆ ಒಂದ ಮಾಡ್ಕೊಂಡು ಓಡೋಗ್ತಾನೆ. ಅವನೇನೆ ಮಾಡ್ತಾನೆ. ನಿನ್ ವಿಷಯ ಯೋಳೆ ಚಿಕ್ಕ ಮಗಳೇ. ಆ ನಂಬರ್ 1 2ನೇ ಮಗನ್ನ ನಿನ್ ಬುಟ್ಟಿಗೆ ಹಾಕೋ ಅಂದ್ರೆ ಅದ್ರ ಸುದ್ದಿನೇ ಎತ್ತತಿಲ್ವಲ್ಲೇ. ಸುದ್ದಿನೂ ಇಲ್ಲ ಗಿದ್ದಿನೂ ಇಲ್ವೇ ಅಮ್ಮ. ಆ ಚಿಕ್ಕ ಮಾವ ಚೆನ್ನಾಗಿ ಹಾರೋಗ್ಬಿಟ್ಟವನೆ. ಫೋನ್ ಮಾಡಿದ್ರೆ ಕಟ್ ಮಾಡ್ತಾನೆ, ಮೆಸೇಜ್ ಮಾಡಿದ್ರೆ ಮತ್ತೆ ಮಾಡಕ್ಕಿಲ್ಲ. ನಾನ್ ಏನ್ ಮಾಡ್ಕೊಂಡ್ ಸಾಯ್ಲೆ? ಅಯ್ಯೋ ನಿನ್ ಬುದ್ಧಿಗಿಷ್ಟು. ದುಡ್ಡಿರೋರ್ ಮಕ್ಳು ಜಾರೋಗೋ ಸೋಪಂಗೆ ಕಣವ. ಗಟ್ಟಿಯಾಗಿ ಇಡ್ಕೊಳಕ್ ಹೋದ್ರೆ ಬುಡಕ್ಕನೆ ಜಾರೋಯ್ತಾರೆ. ಹುಷಾರಾಗಿ ಟಾಕಿಂಗ್ ಮಾಡಿ ಲೈನಿಂಗಲ್ಲಿ ಇಟ್ಕೋಬೇಕು. ಏನೋ ಅರ್ಥ ಆಯ್ತಾ? ಇಷ್ಟು ಸಾಕ್ ಬಿಡೆ ಅಮ್ಮ. ಮೇಡಮ್ ಬಂತು ಅಂದ್ರೆ ಮೀಟಿಂಗ್ ಇಟ್ಟು ಮೀಟಿಂಗ್ ಏನಿದೆ ಅಂತ ಕ್ಲಾಸ್ ತಗೋತಾರೆ. ಹೌದೌದು. ಹುಚ್ಚಿಡ್ದಿದ್ಯಾ ನಿಂಗೆ? ನಿನಗ ಆ ಮನೇಲಿ ಏನು ಇಲ್ಲ ಅಂತ ಇಲ್ಲಿಗೆ ಬಂದ್ಯಾ, ಅಥವಾ ನಿನಗೇನಾದ್ರೂ ದೊಡ್ಡಯ್ಯ ಊಟ ಹಾಕಲ್ಲ ಅಂತ ಇಲ್ಲಿಗೆ ಬಂದ್ಯಾ? ನಿನ್ನ ಮನೇಲಿ ನೀನು ಆರಾಮಾಗಿ ತಿಂದ್ಕೊಂಡು ಹಾಯಾಗಿರೋದನ್ ಬಿಟ್ಟು ಮತ್ತೆ ಈ ನರ್ಕಕ್ಕೆ ಬಂದು ಸಿಕ್ಕಾಕೊಂಡಿದ್ಯಾ? ಹೌದು ಕಣೋ, ಇದು ನರ್ಕನೇ. ಅನ್ರೋ ಎಲ್ರು ನನಗೆ ಅನ್ನಿ. ಆವತ್ತು ಇವಳನ್ನ ಮನೆಯಿಂದ ಹೊರಗಾಕ್ತಾಗ ಊರು ಕೇರಿ ಮನೆಯವ್ರು ಎಲ್ರು ಸೇರಿ ನನ್ನನ್ನೇ ಬಾಯಿಗೆ ಬಂದಾಗ ಮಾತಾಡಿದ್ರಿ. ಮತ್ತೀಗ ಯಾಕ್ ಬಂದೆ ಅಂತ ಅವಳ ಮನ್ಸನ್ ಹಾಳು ಮಾಡ್ತಿದ್ದೀರಾ. ಅಷ್ಟಕ್ಕೂ ಅದು ನಾಲ್ಗೆನ ಎಕಡಾನ? ಹೌದು ಕಣೋ, ಇದು ನರ್ಕನೇ. ನಾನು ಗಯ್ಯೋಳಿ ಅಮ್ಮನೇ, ಆದ್ರೆ ನಾನು ಒಬ್ಳು ಹೆಣ್ಮಗು ಹೆತ್ತಿರೋ ತಾಯಿನೇ ಕಣೋ. ಬೆಳ್ದಿರೋ ಹೆಣ್ಮಕ್ಳು ದಿಕ್ಕು ದೆಸೆ ಇಲ್ದಿರೋ ಹಾಗೆ ಒಂಟಿಯಾಗಿ ಬಿದ್ದಿದ್ರೆ ನಾಳೆ ಆಗ್ಬಾರ್ದೇನಾದ್ರೂ ಆಗೋದ್ರೆ ನನ್ನನ್ನ ನೀವು ಬದುಕೋಗ್ ಬಿಡ್ತೀರಾ? ಬದುಕಿರೋ ತನಕ ನನ್ನನ್ನ ಬಾಯ್ಗೆ ಬಂದಾಗ ಮಾತಾಡ್ತಿರೋ ಇಲ್ವೋ? ಅಬ್ಬಾ, ನೀನು ಊರಿಗೆ ಹೆದರ್ಕೋತೀಯ? ಊರೇ ನಿನ್ನ ನೋಡಿ ಹೆದರ್ಕೊಳತ್ತಲ್ಲಮ್ಮ. ಬಾಯ್ ಮುಚ್ಚಿ ನೀನು. ಒಳ್ಳೇದ್ ಮಾಡಿದ್ರು ಸುಮ್ನಿರಲ್ಲ, ಮಾಡ್ದೆ ಇದ್ರು ಸುಮ್ನಿರಲ್ಲ. ಯಾರ್ ಏನ್ ಅನ್ಕೊಂಡ್ ಸತ್ರು ನನಗೇನು? ಏನೇ ಕೇಳಿಸ್ಕೊಂಡ್ಯಾ? ನಿನ್ನ ಕಣ್ಗೂ ನಾನು ಅಷ್ಟೊಂದು ಕೆಟ್ಟವಳ ತರ ಕಾಣಿಸ್ತೀನ? ಒಸಿಲ್ ನೋಡೆ, ನಿನಗೆ ಅಂತಾನೆ ಹೊಸ ಸೀರೆ ತಂದಿವ್ನಿ. ಇದ್ಯಾವುದು ಯಾರ ಕಣ್ಗೂ ಕಾಣಿಸಲ್ಲ, ಬರೀ ನನ್ ಮಾತೆ ಕೇಳಿಸುತ್ತೆ. ಏನೇ ಕಣ್ ಬಿಟ್ಕೊಂಡ್ ನೋಡ್ತಿದ್ಯಾ? ನಿನಗೇನೆ ಕಣ್ ತಗೋ, ಹೋಗಿ ಉಟ್ಕೊಂಬ. ಹೋಗು. ಅದ್ಯಾಕಿಬ್ರು ನನ್ನ ಹಾಗ್ ನೋಡ್ತಿದ್ದೀರಾ? ನೀನು ಸರ್ಸುಗೆ ಸೀರೆ ಕೊಡ್ಸಿದ್ಯಾ? ನಿನ್ಗೇನಾದ್ರೂ ಹುಚ್ಚನಾಯ್ ಕಚ್ಚಿದ್ಯಾ ಅಮ್ಮ? ಇಷ್ಟು ಒಳ್ಳೆವಳಾಗ್ಬಿಟ್ಟಿದ್ಯಾ? ನಾನ್ ಎಷ್ಟು ದಿನದಿಂದ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಕೇಳ್ತಾ ಇದೀನಿ, ನೀನ್ ಕೊಡ್ಸಿದ್ಯಾ? ಅವಳು ಹೊಸ ಸೀರೆ ಕೊಡ್ಸಿದ್ಯಾಕೆ? ಪ್ರಭಾ, ಇಲ್ಲಿಗೆ ಅಂತ ಬೇಕು ಬೋನ್ ತಂದಿಡ್ತು ಅಂದ್ರೆ ನಂಬ್ತೀನಿ, ಅದೇ ಬೋನ್ಲೆಸ್ ಚಿಕನ್ ತಂದಿಡ್ತು ಅಂದ್ರೆ ನಂಬಲ್ಲ. ಆದ್ರೂ ನಿನಗ್ ಸೀರೆ ಉಡೋಕೆ ಬರಲ್ವಲ್ಲೇ ಹುಚ್ಚು ಹುಡುಗಿ. ಇಷ್ಟುದ್ದ ಬೆಳ್ದಿದ್ರು ಸೀರೆ ಉಡೋಕೆ ಬರ್ತಿಲ್ಲ. ತುಂಬಾ ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಕತ್ತಲೇನೋ ಕಡಿಮೆ ಆಗಿದ್ಯಲ್ಲ.
ನೋಡು ಸರ ಹಾಕಿದ್ಮೇಲೆ ಎಷ್ಟು ಚಂದ ಕಾಣ್ತಿದ್ಯಾ. ಅಣ್ಣ ನನ್ ಕೈ ಒಂದ್ಸಲ ಗಿಲ್ಲೋ. ಮತ್ತೆ ನನ್ ಕೈ ಯಾರ ಗೆಲ್ತಾರೆ? ಏನೇ ಅಮ್ಮ, ಅವಳ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ಯಾ? ನಾನು ಹೆಣ್ಣೋಡೋ ಶಾಸ್ತ್ರ ಅವಳಿಂದಾನೇ ಹಾಳಾಗೋಗಿತ್ತು, ಅದನ್ನ ಮರ್ತು ಹೋದ್ಯಾ? ನೀನ್ ಬಾಯ್ ಮುಚ್ಚೆ. ಯಾರು ಯಾರ್ ಕೈ ಹಿಡಿತಾರೆ ಅಂತ ಯಾರಿಗೆ ಗೊತ್ತು? ಮನೆಯಲ್ಲಿ ನಿನಗಿಂತ ದೊಡ್ಡವಳನ್ನ ಇಟ್ಕೊಂಡು ನಿನಗ್ ಮದ್ವೆ ಮಾಡಕ್ ಹೋಗಿದ್ದಕ್ಕೆ ಊರ್ ಜನ ಎಲ್ಲ ಸೇರ್ಕೊಂಡು ಉಗಿದ್ರು. ಹೋದ್ರೆ ಹೋಗ್ಲಿ ಬಿಡು, ಹಾಳ್ ಬಿದ್ದ ಸಂಬಂಧ. ಅದಕ್ಕೆ ಮೊದ್ಲು ಇವಳಗ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ನಮ್ ಈರಣ್ಣ ಇಲ್ವಾ, ಅದೇ ನಮ್ ಸೋದರ ಮಾವನ್ ಮಗನ್ ಬಾವ, ಅವನಿಗೆ ಫೋನ್ ಮಾಡಿದಾಗ ಒಳ್ಳೆ ಸಂಬಂಧ ಇದೆ ಅಂತ ಹೇಳ್ದ. ಇವತ್ತೇ ನೋಡಕ್ ಬನ್ನಿ ಅಂತ ಹೇಳ್ ಕಳ್ಸಿದೀನಿ. ಏನಿದೆಲ್ಲ? ನಂಗೆ ಮದ್ವೆನಾ? ಹೆಣ್ಣೊಳಗ್ ಬರ್ತಾರ? ಅಪ್ಪ ಇಲ್ದೆ ಅದ್ ಹೇಗಮ್ಮ ನೋಡ್ತಾರೆ ಹೆಣ್ಣನ್ನ? ನಿಮ್ಮ ಅಪ್ಪನಿಗೆ ನಾನು ಆಮೇಲೆ ಹೇಳ್ಕೊಂತೀನಿ ಬಿಡು. ಒಳ್ಳೆ ಸಂಬಂಧ. ಹುಡುಗ ನೋಡಕ್ಕೆ ಸುಮಾರಾಗಿದ್ರು ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗೇ ಇದೆಯಂತೆ. ಚಿಕ್ಕ ವಯಸ್ಸಿನಿಂದ ಹುಣ್ಸೆಹಣ್ಣು ವ್ಯಾಪಾರ ಮಾಡಿ ಚೆನ್ನಾಗೆ ಮಾಡಿಟ್ಟವನಂತೆ. ಏನ್ನ ಹುಣ್ಸೆ ಹಣ್ಣನ್ನ? ಏಹೆ ನೀನ್ ನಿಲ್ಸ. ನೀನು ನಿನ್ ಮಾತುಗಳು ಬಂದವ್ರನ್ನ ಮರ್ಯಾದೆಯಿಂದ ಸರಿಯಾಗಿ ನೋಡ್ಕೊ ಹೋಗೋ. ನೀನ್ ಬಾರೆ, ನಿನ್ನ ಇನ್ನು ಚೆನ್ನಾಗಿ ರೆಡಿ ಮಾಡ್ತೀನಿ. ಬಾ ಬಾ. ಇರು, ಓಸಿ ಬಂದೆ. ನಂಗೆ ಮದ್ವೆ ಅಂದ್ರೆ ಮತ್ತೆ ಮತ್ತೆ ರಾಹುಲ್ ಅವರೇ ನೆನ್ಪಾಗ್ತಿದಾರಲ್ಲ. ಯಾಕೆ ನೆನ್ಪಾಗ್ತಿದ್ದಾರೆ? ನಮ್ಮಿಬ್ರಿಗೂ ಏನ್ ಸಂಬಂಧ? ಇದೆಲ್ಲ ನಿಮ್ ಹೊಲನೇ ರಾಹುಲ್ ಅವರೇ? ಈ ಹೊಲ ಗದ್ದನೆಲ್ಲ ಫಸ್ಟ್ ಟೈಮ್ ಇವತ್ತೇ ಹತ್ರದಿಂದ ನೋಡ್ತಿರೋದು. ಈ ರೈಸ್ ಗಿಡ ಎಷ್ಟು ಫ್ರೆಶ್ ಆಗಿದೆಯಲ್ಲ. ರೈಸ್ ಗಿಡನಾ? ಅದೇನು? ಏನಕ್ಕೆ ನಗ್ತಾ ಇದೀಯ ನೀನು? ದೃಷ್ಟಿಗೊಂಬೆ ನಡೀತಿರೋ ಹಾಗಿದೆ. ದೃಷ್ಟಿ ಬೊಂಬೆ ಅಂದ್ರೆ ಏನು? ಓ, ಬಾರ್ಬಿ ಡಾಲ್ ಥರಾನಾ? ನಾನ್ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ, ನೀವ್ ಹೇಳೋದು ನನ್ಗೆ ಅರ್ಥ ಆಗಲ್ಲ. ಆದ್ರೆ ಇಬ್ರು ಕನ್ನಡದವ್ರೆ. ನೀವ್ ನಡೆಯೋದ್ ನೋಡಿ ನಗು ಬಂತು ಅಂದೆ. ಇದೇನು ಏರ್ಪೋರ್ಟ್ ಅಲ್ಲಿ ಇರೋ ರನ್ವೇನಾ? ಇಲ್ಲಿ ನಡೆಯೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಹುಷಾರಾಗಿ ನಡೀರಿ. ಕಾಲ್ ಜಾರಿದ್ರೆ ಬರೀ ಬೀಳೋದ್ ಮಾತ್ರ ಅಲ್ಲ, ನೀವ್ ಹಾಕೊಂಡಿರೋ ಬಟ್ಟೆನೂ ಕೆಸರಾಗೋಗುತ್ತೆ. ರಾಹುಲ್
ಸರಸ್ವತಿ, ನಿನ್ ಕೈ ಹಿಡ್ಕೊಂಡು ನಡಿಬೋದಾ? ಏನಾದ್ರೂ ಒಂದು ಮಾತಾಡು ಸರ್ಸು. ಒಂದು ಏನೋ ಏನೋ ಒಂದ್ ಮಾತಾಡು ಅಂತಂದ್ರಲ್ಲ. ಒಂದು 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 ನಮ್ ಮೇಡಮ್ ಇನ್ಸ್ಟಿಟ್ಯೂಷನ್ ಆಡ್ ತರ ಇದೆ. ಅದೇ ನಮ್ ಮೇಡಮ್ ಎಲ್ಲಾದ್ರಲ್ಲೂ ನಂಬರ್ 1 ಆಗ್ಬೇಕು ಅನ್ಕೋತಾರಲ್ಲ ಹಾಗೆ. ಓಹೋ ಸರಿ ಬನ್ನಿ. ಸರ್ಸು, ಒಂದ್ ವೇಳೆ ನೀವು ಹಳ್ಳಿ ಹುಡುಗಿನ ಮದ್ವೆ ಆದ್ರೆ ಏನ್ ಮಾಡ್ತೀರಾ? ಇನ್ನೇನ್ ಮಾಡ್ತೀನಿ, ನಾನು ಲೈಫ್ ಲಾಂಗ್ ಈ ಹಳ್ಳಿಲೇ ಇರ್ಬೇಕಾಗಿ ಬರತ್ತಷ್ಟೆ. ನಮ್ ತಾತನ್ ದೂರ ಇಟ್ಟ ಹಾಗೆ ನನ್ನನ್ನು ದೂರ ಇಟ್ಬಿಡ್ತಾರೆ. ಹೇ ಸರ್ಸು, ಸ್ವಲ್ಪ ಹೆಲ್ಪ್ ಮಾಡು ಸರ್ಸು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೋಬೇಕಾ? ರಾಹುಲ್ ಅವ್ರೆ, ಹಾ, ನಂಗ್ ಮಾತ್ರ ನೀವ್ ಇಲ್ಲಿರೋ ಹುಡ್ಗಿನೇ ಮದ್ವೆ ಮಾಡ್ಕೊಂಡು ದೊಡ್ಡಯ್ಯನ್ ಜೊತೆಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ರಿಯಲಿ? ಆದ್ರೆ ಇಲ್ಲೇ ಇರೋದಕ್ಕೆ ನನ್ನ ಕ್ವಾಲಿಫಿಕೇಶನ್ ಮ್ಯಾಚ್ ಆಗಲ್ಲ ಸರ್ಸು. ಇಲ್ಲೇ ಇರಬೇಕು ಅಂದ್ರೆ ಹೊಲ ಉಳ್ಬೇಕು, ಜೊತೆಗೆ ನೇಗಿಲು ಹೊರಬೇಕು. ಇಲ್ಲೋಡು, ಈ ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೂ ಗೊತ್ತಿರಬೇಕು. ಇಲ್ಲಿನ ಯಾವ ಕೆಲಸನೂ ಬರ್ದಿರೋ ಪಟ್ಟಣದ ಹುಡುಗನ್ನ ಯಾವ ಹಳ್ಳಿ ಹುಡುಗಿ ಮದುವೆ ಮಾಡ್ಕೋತಾಳೆ ಹೇಳು? ಹೋಗ್ಲಿ, ನೀನ್ ಮಾಡ್ಕೋತೀಯಾ? ಹಾ, ನಿಮ್ಮಂತ ಪಟ್ಟಣದ ಹುಡ್ಗ ನನ್ಗಂತೂ ಬೇಡಪ್ಪ. ಅಂದ್ರೆ ನನ್ನನ್ನು ಮದುವೆ ಮಾಡ್ಕೊಳಕ್ ಯಾವ ಹಳ್ಳಿ ಹುಡುಗಿನೂ ಬರಲ್ಲ ಅಂತ ಆಯ್ತು. ಯಾಕೆ ಬರಲ್ಲ? ನೀವು ಹೂ ಅನ್ನಿ ಸಾಕು, ಇಲ್ಲೇ ಈಗ್ಲೇ ರೆಡಿ ಆಗಿರ್ತಾರೆ. ಹೌದಾ? ಇಲ್ಲ. ಹೇ, ಇಲ್ಲೆಲ್ಲಿದ್ದಾರೆ? ಯಾರ ಹುಡುಗಿ? ಯಾರ ವಿಲೇಜ್ ಗರ್ಲ್? ಎಲ್ಲಿದ್ದಾಳೆ? ತೋರಿಸ್ತೀನಿ ಬನ್ನಿ. ಏ, ಏನಿದು? ಹೇಳ್ತೀನಿ ನಡೀರಿ. ಹಾ, ಈಗ ನೋಡಿ. ಇವಳೇ ನಿನ್ನ